16, 17, 18ನೇ ತಾರೀಕು ಈ ಜಿಮ್ ಆಸ್ಪತ್ರೆಯಲ್ಲಿ 3ನೇ ಫ್ಲೋರಲ್ಲಿ ಜಯದೇವ ಹೃದಯ ರೋಗಕ್ಕೆ ಸಂಬಂಧಪಟ್ಟಂತ ಫ್ಲೋರನ್ನು ಕೂಡ ಇದರಲ್ಲೇ ಇದೆ. ಎಂಟೈರ್ ಬ್ಲಾಕ್ ಅಲ್ಲಿ ಎಸ್ಪೆಷಲಿ ಜಯದೇವ ಯೂನಿಟ್ಗೆ ಸಂಬಂಧಪಟ್ಟಂತೆ 3 ದಿನದ ಕಾಲ ಯಾವುದೇ ಆಪರೇಷನ್ಸ್ಗಳನ್ನ ಮಾಡದೆ ಬರುವಂತ ಎಲ್ಲದರಲ್ಲೂ ನಾವೇ ಮುಂದೆ, ಮೆಡಿಕಲ್ ಫೀಲ್ಡ್ ಅಲ್ಲೂ ನಾವೇ ನಂಬರ್ 1 ನಾವೇ. ದೇಶ ವಿದೇಶದಿಂದ ಜಯದೇವಗೆ ಸಂಬಂಧಪಟ್ಟಂತೆ ಡಾಕ್ಟರ್ ಮಂಜುನಾಥ್ ಅವರು ಈಗ MP ಆಗ್ಬಿಟ್ಟಿದ್ದಾರೆ. ಬೇರೆ ಬೇರೆ ನೈಜೀರಿಯಾ, ಬೇರೆ ಬೇರೆ ಆಫ್ರಿಕನ್ ಕಂಟ್ರೀಸ್ ಇಂದ, ಬಾಂಗ್ಲಾದೇಶ, ಪಾಕಿಸ್ತಾನ ಎಲ್ಲ ಕಡೆಯಿಂದ ಪೇಷಂಟ್ ಬಂದು ಒಂದು ಗೌರವವನ್ನ ಜಯದೇವ ಸಂಸ್ಥೆಗೆ ಒಂದು ದೊಡ್ಡ ಗೌರವ ಇತ್ತು ಇಡೀ ದೇಶದಲ್ಲಿ. ಮತ್ತೆ ಇಡೀ ದೇಶದಲ್ಲಿ ನೀವು ಯಾವುದೇ ಆಸ್ಪತ್ರೆ 250 ಬೆಡ್ ಆಸ್ಪತ್ರೆ ಇರುವಂತದ್ದು ಇಡೀ ದೇಶದಲ್ಲೇ ಇಲ್ಲ, ಹೃದಯಕ್ಕೆ ಸಂಬಂಧಪಟ್ಟದ್ದು ಅಂತ ಒಂದು ಪ್ರತಿಷ್ಠೆಗೆ ಇವತ್ತು ಧಕ್ಕೆ ಬಂದಿದೆ. ಅದು ಸರ್ಕಾರದ ನಿರ್ಲಕ್ಷ್ಯದಿಂದ. ಕುಡಿಯೋ ನೀರು, ಆಪರೇಷನ್ ಥಿಯೇಟರ್ಗೆ ನೀರಿಲ್ಲ, ಪೇಷಂಟ್ಗಳಿಗೆ ನೀರಿಲ್ಲ. ಈ ಸ್ಥಿತಿ ಬಂದ್ಬಿಟ್ರೆ ನನ್ಗನ್ಸ್ತತೆ, ನಾನು ಸದಾ ಹೇಳ್ತಾ ಇದ್ದೆ, ಯಾರು ನಂಬಕ್ಕೆ ತಯಾರಿಲ್ಲ. ಸರ್ಕಾರದಲ್ಲಿ ದುಡ್ಡಿಲ್ಲ, ಸರ್ಕಾರ ಆಗಿದೆ ನೋಡಿ. ಆಸ್ಪತ್ರೆ ನೀರು ಅಮ್ಮಮ್ಮ ಅಂದ್ರೆ ಒಂದು 20 ಲಕ್ಷ ರೂಪಾಯಿ ಖರ್ಚಾಗ್ಬೋದು ಅಷ್ಟೇ. ಈ 3 ದಿನದಲ್ಲಿ ಟ್ಯಾಂಕರ್ ಮುಖಾಂತರ ಬೋರ್ವೆಲ್ ವಾಟರ್ ಅನ್ನ ತಗೊಂಡಿದ್ರೆ ಒಂದು 20 ಲಕ್ಷ ಖರ್ಚಾಗ್ಬೋದು. 20 ಲಕ್ಷ ಖರ್ಚು ಮಾಡೋಕ್ಕೂ ಇವ್ರ ಕೈಲಿ ಆಗ್ತಾ ಇಲ್ಲ. ಅಷ್ಟು ದರಿದ್ರ ಈ ಸರ್ಕಾರಕ್ಕೆ ಬಂದಿದೆ ಅನ್ಸುತ್ತೆ. ಮತ್ತೆ ಈ ಸರ್ಕಾರ ಏನು ಬದುಕಿದೆಯಾ ಸತ್ತಿದೆಯಾ ಅಂತ ನಾನು ವಿರೋಧ ಪಕ್ಷದ ನಾಯಕನಾಗಿ ಸರ್ಕಾರನ ಕೇಳ್ತಾ ಗಮನ ಹರಿಸಬೇಕಲ್ಲ. ಇದೊಂದೇ ಅಂತಲ್ಲ, ಇಡೀ ರಾಜ್ಯದಲ್ಲಿ ಇವತ್ತು ಸುಮಾರು 10 ರಿಂದ 15 ಜನ ಈ ಕಂಟಾಮಿನೇಟೆಡ್ ವಾಟರ್ ಇಂದ ಸತ್ತಿದ್ದಾರೆ. ನಾನು ಸ್ವತಃ CM ಅವರ ವರುಣದಲ್ಲಿ ಈ ಕಂಟಾಮಿನೇಟೆಡ್ ವಾಟರ್ ಇಂದ ಸತ್ತಿದ್ದಾರೆ. ನಾನು ಮೊನ್ನೆ ತುಮಕೂರಿಗೆ ಹೋಗಿದ್ದೆ, 6 ಜನ ಸತ್ತಿದ್ದಾರೆ. ಮಂತ್ರಿಗಳ ಏರಿಯಾ, ಮಂತ್ರಿಗಳು ಹೇಳಿದ್ದಾರೆ 6 ಜನ ಸತ್ತಿದ್ದಾರೆ. ನಾನೇ ಸ್ಪಾಟ್ಗೆ ಹೋಗಿದ್ದೆ. ಸಿದ್ದರಾಮಯ್ಯನವರು ವಾರ್ನಿಂಗ್ ಮಾಡಿದ್ರು, ಒಂದು ಮೀಟಿಂಗ್ ಕರೆದು, ಯಾರೇ ಈ ತರ ಕುಲುಷಿತ ವಾಟರ್ ಅನ್ನ ಕೊಟ್ರೆ ಜಿಲ್ಲಾಧಿಕಾರಿಗಳನ್ನ, CEO ಸಸ್ಪೆಂಡ್ ಮಾಡ್ತೀನಿ ಎಂದು. ಇದುವರೆಗೂ ಒಬ್ಬ ಜಿಲ್ಲಾಧಿಕಾರಿನ, ಒಬ್ಬ CEO ಸಸ್ಪೆಂಡ್ ಮಾಡಿದ್ದಾರೆ. ಸುಮಾರು 15 ಜನಕ್ಕೂ ಮೇಲ್ಪಟ್ಟು ಸತ್ತಿದ್ದಾರೆ. ಒಂದು ರೀತಿ ಈ ಸರ್ಕಾರ ಕುಡಿಯೋ ನೀರು ಕೊಡೋಕ್ಕೂ ಯೋಗ್ಯತೆಯನ್ನ ಕಳ್ಕೊಂಡಿದೆ ಅಂತ ಅನ್ಸುತ್ತೆ. ಆಸ್ಪತ್ರೆಗೆ ಎಮರ್ಜೆನ್ಸಿ ನಾನು ಹೇಳ್ತಾ ಇರೋದು, ಕುಡಿಯೋ ನೀರು ಒಂದ್ ಕಡೆ ಏನೋ ಕಾಯಿಸಿ ಮಾಡಿ ಮನೆಯಲ್ಲಿ ಕುಡಿತಾರೆ ಅವರು. ಆಸ್ಪತ್ರೆ ಎಮರ್ಜೆನ್ಸಿ, ಆಂಬ್ಯುಲೆನ್ಸ್ ಇಲ್ಲ ಅಂದ್ರೆ ಏನು ಸ್ಥಿತಿ ಆಗ್ಬೋದು. ಆಸ್ಪತ್ರೆ ಅಂದ್ರೆ ಎಮರ್ಜೆನ್ಸಿ ಅಂದ್ರೆ ಎಲ್ಲಾ ಕಡೆ ಸ್ಟಾಪ್ ಆದ್ರೂ ಕೂಡ ಆಸ್ಪತ್ರೆಯಲ್ಲಿ ಯಾವುದೇ ಕಾರಣಕ್ಕೂ ವಿದ್ಯುತ್ ಶಕ್ತಿ ಇರ್ಬೋದು, ನೀರಿರ್ಬೋದು, ಹೋಗಬಾರದು ಅನ್ನೋದು ಸರ್ಕಾರದ ನಿಲುವು. ಇದು ಮಾನವೀಯತೆ ಬೇರೆ, ಮನುಷ್ಯತ್ವ, ಅದಕ್ಕಿಂತ ಮನುಷ್ಯತ್ವ. ಒಂದು ಪ್ರಾಣ ಜೊತೆ ಚೆಲ್ಲಾಟ ಆಡುವಂತ ಸ್ಥಿತಿಯನ್ನ ಈ ಸರ್ಕಾರ ಮಾಡಿದೆ ಅಂದ್ರೆ ನನ್ಗನ್ಸುತ್ತೆ ಇಡೀ ಸರ್ಕಾರನೇ ಒಂಥರ ICUನಲ್ಲಿದ್ದಂಗೆ ಕಾಣಿಸ್ತದೆ. ಪೇಷಂಟ್ಗಳೆಲ್ಲ ICUನಲ್ಲಿರೋದು, ಸರ್ಕಾರನೇ ICUನಲ್ಲಿರೋದು. ಇದು ಗಮನ ಕೊಡ್ಬೇಕಾಯ್ತಲ್ಲ. 3 ದಿನ ಆದ್ರೂ ಸರ್ಕಾರ ಎಚ್ಚೆತ್ತುಕೊಂಡಿಲ್ಲ ಅಂದ್ರೆ ಇದಾಗಿದ್ದ 24 ಗಂಟೆಯಲ್ಲೇ ಸರ್ಕಾರಕ್ಕೆ ಮೆಸೇಜ್ ಹೋಗ್ಬೇಕಾಯ್ತಲ್ಲ.
ಮಾಧ್ಯಮದವ್ರು ಸುದ್ದಿ ಮಾಡಿ, ಮಾಧ್ಯಮದಲ್ಲಿ ಟೆಲಿಕಾಸ್ಟ್ ಆದ್ಮೇಲೆ ಸರ್ಕಾರ ಇನ್ನೂ ನನ್ಗನ್ಸುತ್ತೆ ಮಂತ್ರಿಗಳು ಯಾರು ಬಂದೋಗಿದಾರ? ಯಾರು ಬಂದಿಲ್ಲ ಇನ್ನು ಮಂತ್ರಿಗಳು. ಮುಖ್ಯಮಂತ್ರಿ ಇದ್ರ ಬಗ್ಗೆ ರಿವ್ಯೂ, ಇಷ್ಟೆಲ್ಲ ಆಗಿದ್ರು ಒಂದು ರಿವ್ಯೂ ಮೀಟಿಂಗ್ ಇಲ್ಲ ಮುಖ್ಯಮಂತ್ರಿ, ಒಂದು ರಿವ್ಯೂ ಮೀಟಿಂಗ್ ಇಲ್ಲ. ಉಪಮುಖ್ಯಮಂತ್ರಿಗಳು ಆಗಲೇ ಚನ್ನಪಟ್ಟಣ ಕಡೆ ಹೋಗ್ತಾವ್ರೆ, ಎಲೆಕ್ಷನ್ ಕಡೆ ಹೋಗ್ತಾವ್ರೆ. ಅವ್ರಿಗೆ ಯಾವ್ದು ಇಂಪಾರ್ಟೆಂಟು? ಎಲೆಕ್ಷನ್ ಇಂಪಾರ್ಟೆಂಟ್ ಆಯ್ತೆ ಹೊರತು ಜನಗಳ ಪ್ರಾಣ ಅವ್ರಿಗೆ ಇಂಪಾರ್ಟೆಂಟ್ ಅಲ್ಲ.